ಹಾಯ್ ಹಲೋ ನಮಸ್ಕಾರ. ಇವತ್ತು ಗೋರಿಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ಒಂದು ಕುಕ್ಕರ್ಗೆ ಇಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿರುವಂತಹ ಗೋರಿಕಾಯಿನ ತೆಗೆದುಕೊಳ್ದು ಇಲ್ಲಿ ಕುಕ್ಕರ್ಗೆ ಈಗ ಸೇರಿಸ್ತಾ ಇದ್ದೀನಿ. ಈಗ ಸೇರಿಸಿದ ನಂತರ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ಜಾಸ್ತಿ ನೀರು ಬೇಡ, ಇದರಿಂದ ಕೈ ಒಂದು ಸ್ವಲ್ಪ ಗೋರಿಕಾಯಿ ಅಂದರೆ ಸ್ವಲ್ಪ ಕರಿ ಅಂಶ ಇರುತ್ತೆ, ಅದರಿಂದ ಸ್ವಲ್ಪನೇ ನೀರು ಸಾಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇಲ್ಲಿ ಮಿಕ್ಸ್ ಮಾಡಿ ಮತ್ತು ಲಿಡ್ನ ಕ್ಲೋಸ್ ಮಾಡಿ ಇಲ್ಲಿ ಒಂದೆರಡು ವಿಸಲ್ನ ಇಲ್ಲಿ ತೊಗೊಂಡಿದ್ದೀನಿ. 2 ವಿಸಲ್ ತೊಗೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಒಂದು ವಿಸಲ್ ಆದ್ರೂ ಸಾಕಾಗುತ್ತೆ, ಸ್ವಲ್ಪ ಮೆತ್ತಗೆ ಇರಲಿ ಅಂತ 2 ವಿಸಲ್ನ ತೊಗೊಂಡಿದ್ದೀನಿ. ನೋಡಿ ಈಗ ಇಷ್ಟು ನೀಟಾಗಿ ಬೆಂದ್ಕೊಂಡಿದೆ. ಈಗ ಇದನ್ನ ಸ್ಟ್ರೈನ್ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಜಾಲರಿ ಇಟ್ಕೊಂಡು ಇದನ್ನ ಬೆಂದಿರುವಂತಹ ಗೋರಿಕಾಯಿನ ಇಲ್ಲಿ ಸ್ಟ್ರೈನ್ ಮಾಡಿ ಸಪ್ರೇಟಾಗಿ ಇಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇದು ನೀರೆಲ್ಲ ಸ್ವಲ್ಪ ಇದಾಗಲಿ, ಡ್ರೈ ಆಗಲಿ. ಹಲವಾರಿಗೆ ಒಂದು ಒಗ್ಗರಣೆ ಕೊಡೋಣ. ಇಲ್ಲಿ ಒಂದು ಪ್ಯಾನ್ಗೆ ಒಂದು 4 to 5 ಟೇಬಲ್ ಸ್ಪೂನಷ್ಟು ಆಯಿಲ್ನ ಇಲ್ಲಿ ಸೇರಿಸಿದ್ದೀನಿ. ಆಯಿಲ್ ಬಿಸಿ ಆದ ನಂತರ ಇಲ್ಲಿ ಸಾಸಿವೆ ಸಿಡ್ದಾದ್ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಇವೆರಡನ್ನು ಸೇರಿಸಿ ಈಗ ನೀಟಾಗಿ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ. ಬಂದಿದ ನಂತರ ಇಲ್ಲಿ ಕರಿಬೇವು ಸೇರಿಸಿದ್ದೀನಿ. ಕರಿಬೇವು ಆದಮೇಲೆ ಒಂದು ಖಾರಕ್ಕೆ ತಕ್ಕಂತೆ ಹಸಿರು ಮೆಣಸಿನ್ಕಾಯಿ ಒಂದು 3 ಸೇರಿಸಿದ್ದೀನಿ. ಇಲ್ಲಿ 1-2 ದಪ್ಪ ಈರುಳ್ಳಿನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೆ, ಅದನ್ನ ಈಗ ಸೇರಿಸಿ ನೀಟಾಗಿ ಫ್ರೈ ಮಾಡ್ತಿದ್ದೀನಿ. ಈಗ ಇಲ್ಲಿ ನಾನು ಫಸ್ಟು ಉಪ್ಪನ್ನು ಸೇರಿಸಿದ್ದೀನಿ ಗೋರಿಕಾಯಿಗೆ. ಇಲ್ಲಿ ಈರುಳ್ಳಿಗೆ ರುಚಿ ಇರಲಿ ಅಂತ ಇಲ್ಲಿ ಉಪ್ಪನ್ನು ಸೇರಿಸಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಟ್ಕೊಂಡು ಈಗ ಗೋರಿಕಾಯಿನ ಸೇರಿಸ್ತಾ ಇದ್ದೀನಿ. ಈಗ ಗೋರಿಕಾಯಿ ಸೇರಿಸಿದ ನಂತರ ಇಲ್ಲಿ ಸ್ವಲ್ಪ ಒಂದೇ ಒಂದು ಇಂಚಷ್ಟು ಬೆಲ್ಲನ ಆ್ಯಡ್ ಮಾಡ್ಬೋದು. ಅಂದರೆ ನನ್ನ ಹತ್ರ ಬೆಲ್ಲ ಇರಲಿಲ್ಲ, ಅದಕ್ಕೆ ಸೇರಿಸಲಿಲ್ಲ. ನೀವು ಬೆಲ್ಲ ಸೇರಿಸಿ ಕಹಿ ಒಂದು ಸ್ವಲ್ಪ ಲೈಟಾಗಿ ಕಹಿ ಇರುತ್ತಲ್ಲ ಅದು ಹೋಗುತ್ತೆ. ಮತ್ತು ಲಾಸ್ಟಲ್ಲಿ ಫೈನಲಿ ಇದಕ್ಕೆ ಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. ಕಾಯಿ ತುರಿ ಸೇರಿಸಿದ ನಂತರ ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆಹಣ್ಣು ರಸನ 1-2 ಸ್ಪೂನಷ್ಟು ಇಲ್ಲಿ ಸೇರಿಸ್ಕೋಬೇಕು. ಸೇರಿಸಿದ ನಂತರ ಇದನ್ನ ನೀಟಾಗಿ ಇಲ್ಲಿ ಮಿಕ್ಸ್ ಮಾಡಬೇಕು. ನಿಂಬೆಹಣ್ಣು ರಸ ಸೇರಿಸಿರೋದು ಸ್ಕಿಪ್ ಆಗಿದೆ, ನೀವು ಸೇರಿಸ್ಕೊಂಡು 1-2 ನಿಮಿಷ ಈ ಥರ ಮಿಕ್ಸ್ ಮಾಡಿ ನೀಟಾಗಿ 1-2 ಮಿನಿಟ್ಸ್ ಬಿಟ್ಟರೆ ಬಿಸಿಯಾದಂತಹ ಗೋರಿಕಾಯಿ ಪಲ್ಯ ರೆಡಿಯಾಗುತ್ತೆ. ಅನ್ನದ ಜೊತೆಗೆ, ಚಪಾತಿ ಜೊತೆಗೆ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಹೆಲ್ದಿ ಕೂಡ. ನಿಮಗೂ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.